ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಎಂ ವಿರುದ್ಧ ಟೀಕಿಸುವ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಮಂಡಿ ನೋವಿನಿಂದ ಬಳಲ್ತಾ ಇರೋ ಸಿಎಂ ಸಿದ್ದರಾಮಯ್ಯ ಹಲವು ಕಾರ್ಯಕ್ರಮಗಳಿಗೆ ವೀಲ್ ಚೇರ್ನಲ್ಲಿಯೇ ಭಾಗಿಯಾಗ್ತಿದ್ದಾರೆ. ಇದನ್ನೇ ಇಟ್ಕೊಂಡು ಛಲವಾದಿ ನಾರಾಯಣಸ್ವಾಮಿ ಲೇವಡಿ ಮಾಡಿದ್ದಾರೆ. ಗ್ಯಾರಂಟಿಗೆ ಎಸ್ಸಿ ಎಸ್ಟಿ ಹಣ ಬಳಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಸಿದ್ದರಾಮಯ್ಯ ಅವರೇ, ಈಗಾಗಲೇ ನಿಮ್ಮ ಕಾಲು ಮುರಿದು ಹೋಗಿದೆ, ದಲಿತರಿಗೆ ಅನ್ಯಾಯ ಮಾಡಿದ್ದಕ್ಕೆ ಕುಂಟುವ ಹಾಗಾಗಿದೆ, ವೀಲ್ ಚೇರ್ ಬಂದಿದೆ ಅಂತ ಸಿಎಂ ಮಂಡಿ ನೋವನ್ನ ಉಲ್ಲೇಖಿಸಿ ಟೀಕಿಸಿದ್ದಾರೆ. ಪರಿಶಿಷ್ಟ ವರ್ಗಗಳನ್ನ ಜೊತೆಯಲ್ಲಿ ಇಟ್ಕೊಂಡೇ ಕಸಿ ಮಾಡ್ತಿದ್ದಾರೆ. ಸರ್ಕಾರವು ಇನ್ನೇನು ಐಸಿಯುಗೆ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಟ್ಟಿದ್ದು ಬಿಡಪ್ಪ, ಕೊಟ್ಟಿದ್ದು ಹೇಳು. ಇಟ್ಟಿದ್ದೆಷ್ಟು ಅಂತ ನಮಗೆ ಬೇಡ, ಕೊಟ್ಟಿದ್ದೆಷ್ಟು ಅಂತ ಹೇಳು ನೋಡೋಣ. ಆಗಿದ್ದ ಮೇಲೆ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು. ಆ ನುಂಗಿದ್ದಕ್ಕೆ ನಿಮ್ಮ ಗಂಟ್ಲು ಸರಿ ಇಲ್ಲ, ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಬರೋದು? ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಮೇಲೆ ನಮ್ಮವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ.